ಸಂವಿಧಾನ ಬದಲಾವಣೆ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರ ಮಾತಿಗೆ ಇವತ್ತು ಡಿ.ಸಿ.ಎಂ ರಾಜೀನಾಮೆ ಆಗ್ರಹಿಸಿ ಬಿಜೆಪಿ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದಾರೆ. ಇವರು ಹೋರಾಟ ಮಾಡಲಿ, ಅವ್ರೇನು ಕೊಡಲ್ಲ ಬಿಡಲ್ಲ, ಕೊಡ್ಬಿಡ್ತಾರೆ ಸಂಪ್ರದಾಯ ಕೇಳಿದ ತಕ್ಷಣ. ಫೈಟ್ ಮಾಡ್ರಿ, ಎಲ್ಲ ಕಡೆ ಮಾಡಿದ್ದಾರೆ. ಭಾಳ ಕಡೆ ಟೈರ್ಗೆ ಬೆಂಕಿ ಹಚ್ಚೋದು, ಪ್ರತಿಕೃತಿ ದಹಿಸೋದು, ಮೊಟ್ಟೆ ಹೊಡೆಯೋದು, ಸ್ಟ್ಯಾಂಡರ್ಡ್ ಎಲ್ಲ SOP ಗಳೆಲ್ಲ ಫಾಲೋ ಆಗಿದೆ. ಹಾಂ, ಕೆಲವೆಡೆ ವಾಗ್ವಾದ, ಹೈಡ್ರಾಮಾ. ಶಿವಕುಮಾರ್ ಹೇಳಿಕೆಗೆ ರಕ್ತಕ್ರಾಂತಿ ಆಗಬೇಕಿತ್ತಂತೆ. ಯಾರು ಹೇಳಿದ್ದು? ಕಾರಜೋಳರು. ನೀವು ಅಧಿಕಾರದಲ್ಲಿ ಇದ್ದಾಗ ಮಾಡಿದ ಕೆಲವು ಕೆಲಸಗಳಿಗೆ, ನೀವು ನಿಮ್ಮ ಆವತ್ತಿನ ಸರ್ಕಾರಗಳಿಗೆ ಅದು ಎಷ್ಟು ರಕ್ತ ಹೋಗ್ಬಿಡ್ಬೇಕಾಗಿತ್ತು. ಸಿದ್ದರಾಮಯ್ಯನವ್ರ ಹಿಂದೆ ಹೇಳಿದ್ರು, ಅದಕ್ಕೆ ಪ್ರಸ್ತಾವ ಸಂವಿಧಾನ ಬದಲಾವಣೆ ಮಾಡ್ತೇವೆ ಅಂತ ಸಾಬೀತು ಮಾಡ್ತಾರೆ. ಇಲ್ಲ ರಾಜಕೀಯ ನಿವೃತ್ತಿ ತಗೊಂಡ್ಬಿಡ್ತೀನಿ ರೀ ಅಂತ ಡಿ.ಸಿ.ಎಂ. ಹೌದಾ? ಯಾರೊಬ್ರು ಬೇಗ ಪ್ರೂವ್ ಮಾಡ್ರಪ್ಪ. ರಾಜಣ್ಣ, ಸತೀಶ್ ಜಾರಕಿಹೊಳಿ, MB ಪಾಟೀಲು, ಸಿದ್ದರಾಮಯ್ಯನವರೇ ಪ್ರೂವ್ ಮಾಡಿಬಿಡ್ರಿ. ಎಂಥ ಅವಕಾಶ, ಗೋಲ್ಡನ್ ಆಪರ್ಚುನಿಟಿ. ಮಿಸ್ ಮಾಡ್ಕೋಬೇಡಿ. ಬೇಗ ಬೇಗ ಬಹುಮಾನ, ಬೇಗ ಬೇಗ ಲಾಟರಿ ಹೊಡೆಯುತ್ತೆ. ಹೊಡೀರಿ. ಸಂವಿಧಾನ ಬದಲು ಮಾಡ್ತೀವಿ ಅಂದಾರಂತೇಳಿ ಇಡೀ ದೇಶದ ತುಂಬ ಹೋರಾಟ ಮಾಡಿದ್ರಿ. ಅವಾಗ ಸಿದ್ದರಾಮಯ್ಯನವ್ರು ಬಳಸಿದ ಭಾಷೆ ಏನು? ಸಂವಿಧಾನ ಬದಲು ಮಾಡಿದರೆ ರಕ್ತ ಕ್ರಾಂತಿ ಆಗ್ತದ ಅಂತ ಹೇಳಿದ್ರು. ಹಾಗಾದ್ರೆ ಸಿದ್ದರಾಮಯ್ಯನವ್ರ ರಕ್ತ ಇವತ್ತು ತಣ್ಣಗಾಗಿದೆಯಾ? ಕುದಿತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವ್ರು ಹೇಳಿದ್ದನ್ನ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾರೆ ಸಿದ್ದರಾಮಯ್ಯನವ್ರು ಹೇಳ್ಬೇಕಲ್ಲ. ಎಲ್ಲಿ ಹೇಳಿದ್ದೀನಿ ಸಂವಿಧಾನ? ಇನ್ನು ಅವ್ರ ಪಾರ್ಟಿಯವ್ರು ಹೇಳಿದ್ದು ಸಂವಿಧಾನ ಮಾಡ್ತೀನಿ ಅಂತ ಅವ್ರು ಹೇಳಿದ್ದು. ನಾನೇನಾದ್ರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನಾನು ರಾಜಕೀಯದಿಂದ ಬೇಕಾದ್ರೆ ನಿವೃತ್ತಿ ಆಗ್ಬಿಡ್ತೀನಿ. ನಾನೇನಾದ್ರು ಹೇಳಿದ್ರೆ ಒಪ್ಕೊಳ್ತಿದ್ದೆ. ನಾವೇ ಸಂವಿಧಾನನ, ನಮ್ಮ ಪಾರ್ಟಿ ರೀ ಸಂವಿಧಾನ. ಇವ್ರ ಪಾರ್ಟಿನೇ ಬರೆದಿದ್ದ ಸಂವಿಧಾನ? ಹೌದು, ಅವರೇ ರಕ್ಷಕರಂತೆ ಸರ್. ನೀವು ಒಬ್ಬರೇ ರಕ್ಷಕರು. ನೀವು ಎಂತೆಂಥವ್ರಿಗೂ ರಕ್ಷಕರು ಇದ್ದೀರಿ ಕಾಂಗ್ರೆಸ್ನವರು. ಏನು ಸಾಮಾನ್ಯ ಅಲ್ಲ ನೀವು ಕಾಂಗ್ರೆಸ್ನವರು. ಎಂತೆಂಥವ್ರಿಗೂ ರಕ್ಷಣೆ ಕೊಟ್ಟಿದ್ದೀರಿ. ಏನು ಸಾಮಾನ್ಯನಾ? ಎಸ್. ಇನ್ನು ಬೇಸಿಗೆ ಶುರುವಾಗಿದೆ, ನೀರಿನ ಮಟ್ಟ ಎಲ್ಲೆಡೆ ಕಡಿಮೆ ಆಗ್ತಾ ಇದೆ. ಇಂಥ ಹೊತ್ತಲ್ಲೇ ಎಡವಟ್ಟೊಂದಾಗಿದೆ. ಕಳೆದ ರಾತ್ರಿ KRS ಡ್ಯಾಂನ +80 ಗೇಟ್ ಓಪನ್ ಆಗಿ 2000 ಕ್ಯೂಸೆಕ್ ನೀರು ನದಿಗೆ ಹರ್ಕೊಂಡು ಹೋಗಿದೆ. ಬೆಳಗ್ಗೆ ಎಲ್ಲರೂ ಎಚ್ಚೆತ್ಕೊಂಡು ಗೇಟ್ ಬಂದ್ ಮಾಡಿದ್ದಾರೆ. ಮಂಡ್ಯ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆದರೂ ಇದು ಆಕಸ್ಮಿಕ ಘಟನೆ ಅಂತ ಸಚಿವ ಚಲುವರಾಯಸ್ವಾಮಿ ಅವರ ಸ್ಟೇಟ್ಮೆಂಟ್. ಸದ್ಯ KRS ಡ್ಯಾಂನಲ್ಲಿ 28.330 TMC ನೀರಿದೆ. ಈ ಮಧ್ಯೆ ಮೇಕೆದಾಟು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ ತಮಿಳುನಾಡು ಕ್ರಮವನ್ನು ಬಿಜೆಪಿ ಖಂಡಿಸಿದೆ. ಆದರೆ ತಮಿಳುನಾಡಿನದು ರಾಜಕೀಯ ನಿರ್ಧಾರ, ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ ಡಿಸಿಎಂ ಹೇಳಿದ್ದಾರೆ. ಇನ್ನು ಡಿಸಿಎಂ ಛತ್ರಿ ಹೇಳಿಕೆ ಖಂಡಿಸಿ ಮಂಡ್ಯದಲ್ಲಿ ರೈತ ಸಂಘಟನೆಗಳು ಛತ್ರಿ ಹಿಡಿದು ಪ್ರತಿಭಟನೆ ನಡೆಸಿದ್ರು. ಡಿಕೆ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ರು. 100 ವರ್ಷ ಆಗಿದೆ. KRS ಬಾಗಿಲು ಆಟೋಮೆಟಿಕ್ ಆಗಿ ಓಪನ್ ಆಗೋಯ್ತು, ಹಾಗೆ ಹೀಗೆ ಅಂತ ಹೇಳ್ತಾರೆ. ಪವಾಡ ಏನಾರು ಮಾಡಿದಾರಲ್ಲಿ ನಾವು ನಂಬ್ತಾ ಇಲ್ಲ. ನಿನ್ನೆ ಒಂದು ಗೇಟ್ ಪ್ರಾಬ್ಲಮ್ ಆಗಿದೆ. ತಕ್ಷಣ ಅದನ್ನ ಸರಿಪಡಿಸಿ ಒಂದು 3-4 ಗಂಟೆ ಒಳಗಡೆ ಸಂಪೂರ್ಣವಾಗಿ ಅದ್ ನಿಯಂತ್ರಣ ಮಾಡಿದ್ದಾರೆ. ಆ ಟೈಮ್ ನಲ್ಲಿ ಒಂದಷ್ಟು ನೀರು ಜಾಸ್ತಿ ಹೋಗಿದೆ ಬಿಟ್ರೆ ಅಂತ ದೊಡ್ಡ ಪ್ರಮಾಣದಲ್ಲಿ ನೀರು ಹೋಗಿಲ್ಲ. ಇದೆಲ್ಲ ನಮ್ಮ ಕೈಲಿ ಇರುತ್ತಾ? ಆಕಸ್ಮಿಕವಾಗಿ ಆದದ್ದು ಯಾರು? ಡಿ.ಕೆ. ಶಿವಕುಮಾರ್ ಅವರು ಚೆನ್ನೈಗೆ ವಿಶೇಷ ವಿಮಾನ ತಗೊಂಡು ಹೋಗಿದ್ದೆಲ್ಲ ನೋಡಿದ್ರೆ ಒಪ್ಸಿ ಮೇಕೆದಾಟಿಗೆ ಇರುವ ಅಡ್ಡಿಯೆಲ್ಲ ನಿವಾರಿಸ್ತಾರೆ, ಪರಿಹಾರ ಹುಡುಕ್ತಾರೆ ಅಂತ ಅನ್ಕೊಂಡಿದ್ದೆ. ಇವರು ಹೋದ ಬೆನ್ನಿಂದಲೇ ಸ್ಟೇಟ್ಮೆಂಟ್ ಕೊಟ್ಟರು. ನಮ್ಮ ನೀರು ನಮ್ಮ ಹಕ್ಕು. ಅವರು ಒಂದು ಪೊಲಿಟಿಕಲ್ ಸ್ಟ್ಯಾಂಡು. ನಾವು ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದೀವಿ. ನ್ಯಾಯಾಲಯದಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಅಂತ ಡೋಲ್ ಹೊಡ್ಕೊಂಡು ಬರೀ ಇಷ್ಟಕ್ಕೆ ಸೀಮಿತ ಬ್ಯಾಡ್ರಿ. ಕರೋನಾ ಇದೆ ಹೋಗ್ತೀನಿ, ನಾನು ಹೋಗ್ತೀನಿ, ಹೋರಾಟ ಮಾಡೇ ಬರ್ದೇ ಇದ್ದವ್ರಿಗೆಲ್ಲ ನಟ್ಟು ಬಲ್ಟು ಟೈಟ್ ಮಾಡ್ಬಿಡ್ತೀನಿ ಅಂತ ಬುರ್ಡೆ ಬಿಟ್ಕೊಂಡು ಓಡಾಡಿದ್ರಲ್ಲ ಅವತ್ತು ಹೇಳಲಿಲ್ಲ ಇದು ಕೋರ್ಟ್ಗೆ ಹೋಗಬೇಕು, ಇದು ತೀರ್ಮಾನ ಆಗಲ್ಲ, ರಸ್ತೆಯಲ್ಲಿ ನಿಂತು ಮಾತಾಡ, ಇದು ರೋಡ್ ಅಲ್ಲಲ್ಲ ಕೆಲಸ ಹೇಳಿಲ್ಲ ಅವತ್ತು? ಹೇಳಿಲ್ಲ. ಈಗ ಗೊತ್ತಾಗ್ತಾ ಇದೆಯಾ? ಅವತ್ತು ಅಧಿಕಾರಕ್ಕೆ ಬರ್ಬೇಕಿತ್ತು ಬ್ರದರ್ ಸ್ಟಾಲಿನ್. ಪಾಪ ಏನು ಮಾಡಲಿಲ್ವಾ? ರಾಜಕೀಯ ಅಂತ. ಈಗ ಅದು ರಾಜಕೀಯ. ಬೇರೆಯವರು ನೀವು ಮೇಕೆದಾಟು ಕರೆದು ಬಿಟ್ಟಾಗ ಬಂದು ಬಿಡಬೇಕು ಅಂತಂದ್ರೆ ಅದು ರಾಜಕೀಯ ಅಲ್ಲ. ಹೇಗಿದೆಲ್ಲ ಕಾಕಳಿ ನಿಮ್ದು ಲೆವೆಲ್? ಯಾರಿಗೂ ಬಿಡ್ತಿರ್ರಿ ಈ ಥರದ ರೈಲುಗಳನ್ನು ಬಂದು? ಈಗಲೂ ಬರ್ಕೊಡ್ತೀನಿ, ತಿಪ್ಪರ್ ಲಾಗ ಹೊಡೆದ್ರು ಇದು ಇತ್ಯರ್ಥ ಆಗಲ್ಲ ಅನ್ಲೆಸ್ ಇಟ್ ಗೋಸ್ ಟು ಸುಪ್ರೀಂ ಕೋರ್ಟ್. ಅಲ್ಲೇ ತಿಪ್ಪರ್ ಲಾಗ ಹೊಡೀರಿ ನೀವು, ಆಗಲ್ಲ. ಕಾಂಗ್ರೆಸ್ ಮಿರಾಕಲ್ ತರ ಕಾಂಗ್ರೆಸ್ ತಮಿಳ್ನಾಡಲ್ಲಿ ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಲೈಫಲ್ಲಿ ಬರಲ್ಲ, ಅದು ಪ್ರಶ್ನೆ ಬೇರೆ. ಬಂದರ್ರಿ ತೀರ್ಮಾನ ಆಗಲ್ಲ, ಬರ್ದಿಟ್ಕೊಳ್ಳಿ. ಬುರುಡೆ, ಬರೀ ಬುರುಡೆ. ಇಷ್ಟು 2000 ಕ್ಯೂಸೆಕ್ ನೀರು ಹೋಗಿದೆ ಸರ್. ಮೋಸ್ಟ್ಲಿ ಅದು ಹಂಗೆ ಓಪನ್ ಆಗಿದೆ. ಇಲ್ಲ ಇಲ್ಲ, ನನ್ನ ಪ್ರಕಾರ ಯಾರೋ ಅದನ್ನು ತೆಗೆದು ಬಿಟ್ಟಿರೋದಕ್ಕೆ ಹೋಗ್ಲಿಕ್ಕೆ ಇದ್ದಂಗೆ ಕಾಣಲ್ಲ. ಹಂಗಿದ್ದೀರಿ 2000 ಕ್ಯೂಸೆಕ್ಸ್ ಹೋಗೋವರೆಗೂ ಆ ತಕ್ಷಣ ಬಾಗ್ಲಾಕ್ ಬಂದ್ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಬಿಟ್ಟಿರೋರು ಇಲ್ಲ ಅನ್ಸತ್ತದು. ಟೆಕ್ನಿಕಲಿನೇ ಏನೋ ಹೆಚ್ಚು ಕಡಿಮೆ ಆದಂಗಿದೆ. ಅದು ನೋಡಿದ್ರೆ ಅದನ್ನಾದ್ರೂ ಹೇಳ್ಬೇಕಲ್ಲ ಸರ್. ಅದನ್ನು ಹೇಳಿದ್ರಲ್ಲ, ಚಂದ್ರಸ್ವಾಮಿ ಹೇಳಿದ್ರಲ್ಲ, ನಮ್ಮ ಕೈಲಿದೆಯಾ ಟೆಕ್ನಿಕಲಿ ಆಗಿರೋದು ಅಂತ.
ಆಗಿರ್ಬೋದು ಮೋಸ್ಟ್ಲಿ. ಎಸ್, ಫೋನ್ ಟ್ಯಾಪಿಂಗ್ ಆರೋಪ. ಏನೀಗ ಕಂಪ್ಲೇಂಟ್ ಬಂದಿಲ್ಲಪ್ಪ, ನನ್ನ ಗಮನಕ್ಕೆ ಬಂದ ಮೇಲೆ ನಾನು ಸೀಲ್ ಹೊಡೆದು ಕೊಡ್ತೀನಿ ರೀ. ಸೀಲ್ ಮಾಸ್ಟರ್. ಚೀಫ್ ಪೋಸ್ಟ್ ಮಾಸ್ಟರ್ಗೆ ಕಾಂಪಿಟೇಟರ್ ಯಾರು ಇವತ್ತು? ಯಾರು ಸರ್? ಪರಮೇಶ್ವರ್. ಓಕೆ, ಅವರಿಗೆ ಕಾಂಪಿಟೇಟರ್. ಕರ್ನಾಟಕದ ಚೀಫ್ ಪೋಸ್ಟ್ ಮಾಸ್ಟರ್ ಇದಾರಲ್ಲ, ಅವ್ರಿಗೆ ಕಾಂಪಿಟೇಟರ್ ಯಾರು ಇವತ್ತು? ಪರಮೇಶ್ವರ್ ಅವರು. ಪರಮೇಶ್ವರ್. ಸರ್ಕಾರದ ರಾಜಕೀಯ ಬಣ್ಣ ಸ್ವಪಕ್ಷದವ್ರದ್ದೇ ಅಂತ ಯತ್ನಾಳು. ಇನ್ನು ರಾಮುಲು, ಅಯ್ಯೋ ಅವ್ರದ್ದೇ ಕಣ್ರಿ ಎಲ್ಲ. ಇದು ದೂರು ಕೊಟ್ಟರೆ ಕ್ರಮ ಆಗತ್ತೆ ಅಂತ ಇನ್ನೊಬ್ರು. ಖಾಸಗಿಯಾಗಿ ನಡೀತಿರೋ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಯಾಕಂದರೆ ಇಂಟೆಲಿಜೆನ್ಸ್ ನನ್ನ ಹತ್ರ ಇಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಅದು ನಮಗೂ ಗೊತ್ತು. ಯಾರ ಹತ್ರ ಇದೆ? ಆ ಇಂಟೆಲಿಜೆನ್ಸು CM ಹತ್ರ ಇರೋದ್ರಿಂದ ಖಾಸಗಿಯಾಗಿ ಆಗ್ತಿದೆ ಅಂತ ಹೇಳಕ್ ನನ್ನ ಹತ್ರ ಯಾವುದು ರಾಜಣ್ಣ ಬ್ರದರ್ರಾಗಿ ಹೇಳ್ತಾ ಇದ್ದೀನಿ, ದಾಖಲೆ ಇಲ್ಲ, ಮನವಿ ಕೊಟ್ಟಿಲ್ಲ, ಮನವಿ ನಾನು ಕೊಡೋಕ್ಕಾಗಲ್ಲ. ಹಾಗಾಗಿ ನನ್ನ ಪ್ರಕಾರದಲ್ಲಿ CM ಅಕ್ಯೂಸ್ಡು ಅಂತ ಅವರೇ ಕದ್ದಾಲಿಕೆ ಮಾಡ್ತಿದ್ದಾರೆ. ಇನ್ನೇನು ಹೇಳಲಿ ಮತ್ತು ನಾನು. ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ಅಶೋಕ್ ಮಾಡಿರೋದು ಸತ್ಯ ಇದೆ. ಯಾಕಂದ್ರೆ ಕೇವಲ ವಿರೋಧ ಪಕ್ಷದ ನಾಯಕರದೊಂದೇ ಅವರು ಫೋನ್ ಕದ್ದಾಲಿಕೆ ಮಾಡ್ತಾ ಇಲ್ಲ, ಆಡಳಿತ ಪಕ್ಷದಲ್ಲಿದ್ದಂತ ಎಲ್ಲ ಮಂತ್ರಿಗಳು ಕೂಡ ಫೋನ್ ಕದ್ದಾಲಿಕೆ ಮಾಡ್ತಾ ಇದ್ದಾರೆ. ಇಲ್ಲ, ನಮ್ಗೆ ಯಾರು ಕೂಡ, ನನಗೂ ಯಾರು ಕೊಟ್ಟಿಲ್ಲ. ನಾನು ಗಮನಿಸಿದೆ, ಅಶೋಕ್ ಅವರು ಫೋನ್ ಟ್ಯಾಪ್ ಬಗ್ಗೆ ಮಾತಾಡಿದ್ದಾರೆ. ಆ ರೀತಿ ಯಾವುದು ಕೂಡ ನನ್ನ ಗಮನದಲ್ಲಂತೂ ಖಂಡಿತವಾಗಿ ಇಲ್ಲ. ಸ್ಪೆಸಿಫಿಕ್ ಆಗಿ ಯಾರಾದರೂ ಹೇಳಿದ್ರೆ ಅದ್ರ ಕಂಪ್ಲೇಂಟ್ ಮಾದರಿ ಕೊಟ್ರೆ ಅದು ತಗೊಂಡು ಹೇಳಬೇಕಪ್ಪ. ಏನಂತ? ಇಂಥ ವ್ಯಕ್ತಿ 10:36 39 ನಿಮಿಷದವರೆಗೆ ಇಂತಹ ಅಡ್ರೆಸ್ಸಿನಿಂದ ಈ ರೀತಿ ಸದಾಶಿವನಗರನೋ, ನಾನು ಸುಮ್ಮನೆ ಹೇಳಿದ್ದಪ್ಪ. ಆಮೇಲೆ 16 ಸೀರಿಯಸ್ ತಗೋಬೇಡಿ ಇನ್ನು. ಯಾರ್ದು ಅಂತ ನೋಡ್ಬೇಡಿ. ಆಮೇಲೆ ರಂಗನಾಥ್ ಸದಾಶಿವನಗರ ಅಂತ ಯಾಕೆ ಕೇಳಿದ್ರು ಅಂತ ಕೇಳಬೇಡಿ. ಆಮೇಲೆ ನನ್ನನ್ನು ಬಂದು ಸುಮ್ಮನೆ ಉದಾಹರಣೆಗೆ ಹೇಳಿದ್ದು. ಅಥವಾ ಡಾಲರ್ಸ್ ಕಾಲೋನಿ ಅಂತನೋ ಅಲ್ಲಿಂದ ಹೀಗೆ ಮಾಡಿದ್ದಾರೆ ಅಂತ ಸ್ಪೆಸಿಫಿಕ್ ಆಗಿ ಹೇಳಬೇಡ್ವೆ. ಹಾಗಿದ್ರೆ ತನಿಖೆ ಹಾಕ್ಬೇಕು ಸರ್, ಇಷ್ಟೆಲ್ಲ ಡೀಟೇಲ್ ಅವರೇ ಕೊಡೋದು. ಅದಾದ್ಮೇಲೆ ನಾವು ಅದನ್ನು ನಿಜಾನ ಸುಳ್ಳ ನೋಡ್ಬಿಟ್ಟು ಸುಳ್ಳು ಅಂದ್ಬಿಡ್ತೀವಿ, ಸರ್ಟಿಫಿಕೇಟ್ ಕೊಡೋದು ಅಷ್ಟೇ. ರಾಜಣ್ಣ ಸ್ಪೆಸಿಫಿಕ್ ಆಗಿ ಹೇಳಬೇಕಪ್ಪ. 48 ಯಾರು ಹುಡುಗಿ, ಹೈಟ್ ಎಷ್ಟಿದ್ಲು, ಯಾರ ಮಗಳಿರ್ಬೋದು ಅವಳು, ಸ್ಪೆಸಿಫಿಕ್ ಆಗಿ ಹೇಳಬೇಕು. ಸುಮ್ಮನೆ ತೇಲ್ಸೋದಲ್ಲ. ಸುಮ್ಮನೆ ತೇಲ್ಸ್ಬಿಟ್ರಾಗತ್ತ, ಏನು ಮಾಡೋಕ್ಕಾಗತ್ತೆ ಪಾಪ ಪರಮೇಶ್ವರು. ವಿವರಣೆ ಕೊಡಬೇಕು ಪಾಪ. ಅಯ್ಯೋ, ಅವ್ರ ಲೈಫಲ್ಲಿ ಹೇಳ್ತೀನಿ, ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ವೇನೋ. 9-10 ವರ್ಷ KPCC ಅಧ್ಯಕ್ಷ ಆಗಿದ್ದೆ, ನಾನೊಂದು ಸ್ವಲ್ಪ ಮಾನ ಮರ್ಯಾದೆಯಿಂದ ನಡೆಸ್ಕೊತಾರೆ ಅನ್ಕೊಂಡಿದ್ರೇನು. ಕಾಂಗ್ರೆಸ್ನವ್ರು ಈ ಪರಿಸ್ಥಿತಿಗೆ ತಂದಿಡ್ತಾರೆ ಅವ್ರನ್ನ ಅಂತ ಅವರು ಅಂದ್ಕೊಂಡಿದ್ರು. ಇವು ಡಾಕ್ಟ್ರೇ ಈ ಸುಖಕ್ಕೆ ಸುಮ್ಮನೆ ರಾಜೀನಾಮೆ ಕೊಟ್ಟು ಬಿಸ್ನೆಸ್ ನೋಡ್ಕೊಳ್ಳಿ, ಸ್ವಲ್ಪ ಇಂಪ್ರೂವ್ನಾರು ಆಗುತ್ತೆ. ಯಾವನಿಗೆ ಬೇಕು ಈ ತಲೆ ಬಗ್ಗಿಸ್ಕೊಂಡು ದಿನ ಬೆಳಗಾದ್ರೆ ಪೋಸ್ಟ್ ಆಫೀಸ್ ಕೆಲಸ ಮಾಡೋಕ್ಕೆ. ಎಸ್, ರಾಜ್ಯ ಬಿಜೆಪಿಯಲ್ಲಿ ಬಣದಂಗಲ್ ನಡೀತಿತ್ತಲ್ಲ, ಈಗ ಎರಡೂ ಬಣಕ್ಕೂ ಹೈಕಮಾಂಡ್ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದೆ. 78 ಗಂಟೆಗಳ ಒಳಗಾಗಿ ಉತ್ತರ ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಇದರಲ್ಲಿ ವಿಜಯೇಂದ್ರ ಬಣದ ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ವಿಜಯೇಂದ್ರ ವಿರೋಧಿ ಬಣದ BP ಹರೀಶ್, ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡ ಶಾಸಕರಾದ ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಇವರೆಲ್ಲರಿಗೂ ನೋಟಿಸ್ ಹೋಗಿದೆ. ಓಹೋ, ಏನು ಬಿಜೆಪಿ ಹೈಕಮಾಂಡ್ ತಲೆ ಕೆಡಿಸ್ಕೊಂಡು ಕೊಟ್ಬಿಟ್ರಾ? ಫೈನಲಿ ಸರ್. ಯಾರಿಗೆ ಕೊಟ್ರಿ? ಕೊಡಬೇಕಾಗಿದ್ದು ಯಾರಿಗೆ? ಯತ್ನಾಳಲ್ವಾ ಸರ್? ಯತ್ನಾಳ್ ಅವ್ರಿಗೆ. ಇವರು ಒಂದು ನ್ಯಾಷನಲ್ ಪಾರ್ಟಿ, ಇವರು ಡಿಸಿಪ್ಲಿನ್ಡ್, ಇವ್ರನ್ನ ನಂಬ್ಕೊಂಡು ನಾಳೆ ಇವ್ರಿಗೆ ಓಟ್ ಹಾಕ್ಬೇಕು. ಅದೇ ಈಗ ಯತ್ನಾಳ್ ಏನ್ ಅನ್ಕೋಬೇಕು ಸರ್, ನಾನು ಮಾಡ್ತಾ ಇದ್ದಿದ್ದೆ ಸರಿ ಅಂತನಾ? ಯತ್ನಾಳಿಗೆ ನಾನು ಮಾಡಿದ್ದೆ ಸರಿ ಇಲ್ಲ. ಅದು ಏನೋ ಅವ್ರ ಹಣೆ ಬರಹ, ಅವ್ರ ಪಾರ್ಟಿ ಹಾಳಾಗೋಗ್ಲಿ. ಯಾವನಿಗೆ ಬೇಕು ಇಂಟ್ರೆಸ್ಟು? ಜನಕ್ಕೆ ಈಗಲೇ ಇಂಟ್ರೆಸ್ಟ್ ಇಲ್ಲ, ನೆಕ್ಸ್ಟ್ ಟೈಮಿಂದ ಓಟ್ ಹಾಕ್ಬೇಡಿ ಅಂತಲೇ ಹೇಳ್ಬೇಕು ಜನಕ್ಕೆ. ನಾವು ಓಟ್ ಯಾಕೆ ಹಾಕ್ಬೇಕು ಇವ್ರಿಗೆ? ಟ್ಯಾಕ್ಸ್ ಅಂತೂ ಕಟ್ಟಿಸ್ಕೊತೀರಿ, ಪ್ರಾಣ ತಿಂದುಬಿಟ್ಟು ನಮ್ಮ ರಕ್ತ ಹೀರ್ಕೊಂಡು ನೀವು ತಿನ್ನಕ್ಕೆ. ಎಲ್ಲ ಭಿಕ್ಷುಕರು ಹೆಂಡತಿ ಮಕ್ಕಳು ಹೇಳ್ತಾರೆ, ಏಯ್ ನೀ ಏನಾದರೂ ಬೆವರು ಸುರಿಸ್ಬಿಟ್ಟು ದುಡ್ಡು ತಂದು ನನ್ನನ್ನು ಸಾಕೋದ್ರೆ ನೋಡು, ಮಚ್ಚೆ ಕೈಲಿ ಹೊಡಿತೀನಿ. ಕಷ್ಟಪಡಬಾರ್ದು. ಇನ್ನೊಬ್ಬಂದು ಯಾವಂದಾರು ತಲೆ ಹೊಡೆದ್ಬಿಟ್ಟು ಹೇಸಿಗೆ ತಿಂದ್ಬಿಟ್ಟೇ ತರಬೇಕು ನೀನು ಅಂತ ಹೇಳ್ತಾರೆ ಬೇರೆ ಅಯೋಗ್ಯರಿಗೆ.